ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಋತ್ವಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಶ್ವಿನಿ ಡಿ. ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋನ ಬಳಸ್ಕೊಂಡು ನಾನು ಸಮ್ಮರ್ಗೆ ತುಂಬ ಹೆಲ್ದಿ ಆಗಿರುವಂತಹ ಅಷ್ಟೇ ಟೇಸ್ಟಿ ಆಗಿರುವಂತಹ ಒಂದು ಮ್ಯಾಂಗೋ ಜ್ಯೂಸ್ ರೆಸಿಪಿನ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವಾಗ ನಾನು ಒಂದು ಮಾವಿನ ಹಣ್ಣನ್ನು ಚೆನ್ನಾಗಿ ಉಪ್ಪು ನೀರಿನಿಂದ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ನಾನಿವಾಗ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡ ನಂತರ ನಾನಿವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ ನಾನು ಈ ರೀತಿಯಾಗಿ ಪೀಸ್ ರೀತಿಯಲ್ಲಿ ಮ್ಯಾಂಗೋ ಹಣ್ಣನ್ನು ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಪೀಸ್ ಮಾಡಿ ಕಟ್ ಮಾಡೋದ್ರಿಂದ ನಮಗೆ ಜ್ಯೂಸಲ್ಲಿ ಸ್ವಲ್ಪ ಹಣ್ಣುಗಳ ಪೀಸು ಹಾಗೆ ಉಳಿದಿರುತ್ತೆ. ಹಾಗಾಗಿ ನಾವು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಬೇಕಿದ್ದರೆ ಕೈಯಿಂದ ಕೂಡ ಕಿವುಚ್ಬಿಟ್ಟು ಇದನ್ನು ಸಣ್ಣದಾಗಿ ಹಾಕ್ಕೊಳ್ಬೇಕಾಗುತ್ತೆ ಮಿಕ್ಸಿ ಜಾರ್ಗೆ. ನಾನಿಲ್ಲಿ ಈ ರೀತಿಯಾಗಿ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಜ್ಯೂಸ್ ಮಾಡಿಕೊಟ್ರೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹಾಗೂ ಸಮ್ಮರ್ಗೆ ಏನಾದರೂ ತಣ್ಣಗೆ ಕುಡಿಬೇಕು ಅಂತ ಅನಿಸಿದ್ರು ಕೂಡ ಈ ರೀತಿಯಾಗಿ ನೀವು ಮ್ಯಾಂಗೋ ಜ್ಯೂಸನ್ನು ಮಾಡ್ಕೊಳ್ಬೋದು. ವಾಟೆ ಕೂಡ ಈ ರೀತಿಯಾಗಿ ಹಿಂಡಿಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಹಿಂಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ನೀರು ಸ್ವಲ್ಪ ಕೂಡ ಸೇರಿಸ್ಕೊಳ್ಬೋದು ಅಥವಾ ಹಾಲನ್ನಾದರೂ ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ 4 ಸ್ಪೂನ್ ಆಗುವಷ್ಟು ಆರ್ಗ್ಯಾನಿಕ್ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿರುವಂತಹ ಬೆಲ್ಲವನ್ನು ಉಪಯೋಗಿಸ್ಬೋದು ಅಥವಾ ಸಕ್ಕರೆನಾದರೂ ಉಪಯೋಗಿಸ್ಬೋದು. ಡಯಾಬಿಟಿಕ್ ಪೇಷಂಟ್ ಇರೋರಿಗೆ ಈ ರೀತಿಯಾಗಿ ಜ್ಯೂಸ್ ಮಾಡಿಕೊಡಿ, ಅವರು ಕೂಡ ಆರಾಮಾಗಿ ಬೇಸಿಗೆ ಕಾಲದಲ್ಲಿ ಕುಡಿಬೋದು. ಈ ರೀತಿಯಾಗಿ ನಾನು 4 ಸ್ಪೂನ್ ಆಗುವಷ್ಟು ಆರ್ಗ್ಯಾನಿಕ್ ಬೆಲ್ಲವನ್ನು ಯೂಸ್ ಮಾಡ್ತಾ ಇದ್ದೀನಿ. ನಂತರ 1 ಲೋಟ ಆಗುವಷ್ಟು ಫ್ರಿಜ್ಜಲ್ಲಿಟ್ಟಿರುವಂತಹ ತಣ್ಣನೆ ಹಾಲನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಹಾಕಿಬಿಟ್ಟು 1 ಏಲಕ್ಕಿ ಕಾಯಿನ ನಾನು ಸಿಪ್ಪೆನ ಬಿಡಿಸ್ಬಿಟ್ಟು ಏಲಕ್ಕಿ ಬೀಜನ ಉಪಯೋಗಿಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ಶುಂಠಿ ಕೂಡ ಹಾಕ್ಕೊಳ್ಬೋದು, ಅಥವಾ ಒಣ ಶುಂಠಿ ಪುಡಿ ಹಾಕ್ಕೊಳ್ಬೋದು, ಅಥವಾ ಹಸಿ ಶುಂಠಿನ ಸಣ್ಣದಾಗಿ ಪೀಸ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಆದರೆ ನಾನಿಲ್ಲಿ ಏಲಕ್ಕಿ ಮಾತ್ರ ಬಳಸ್ತಾ ಇರೋದು. ಇದನ್ನು ಇವಾಗ ನುಣ್ಣಗೆ ರುಬ್ಬಬಾರ್ದು. ಸ್ವಲ್ಪ ಮ್ಯಾಂಗೋ ಪೀಸ್ಗಳು ಸ್ವಲ್ಪ ಉಳಿದಿರಬೇಕು, ಅಲ್ಲಿವರೆಗೂ ನಾವು ಅಂದರೆ ಬದಲ ನಾವು ರುಬ್ಕೊಳ್ಬೇಕಾಗುತ್ತೆ. ಇದನ್ನು ನಾವು ನೈಸಾಗಿ ರುಬ್ಕೊಂಡ್ರೆ ಅಷ್ಟು ಟೇಸ್ಟ್ ಅನಿಸಲ್ಲ ಮತ್ತು ಕುಡಿಯುವಾಗೂ ಅಷ್ಟು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ನಾವು ಈ ರೀತಿಯಾಗಿ ಸ್ವಲ್ಪ ಮಾವಿನಕಾಯಿ ಪೀಸ್ಗಳು ಉಳಿದಿರಬೇಕು, ಅಷ್ಟು ಚೆನ್ನಾಗಿ ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಎಷ್ಟು ಮಾವಿನಕಾಯಿ ಪೀಸ್ಗಳು ಕೂಡ ಚೆನ್ನಾಗಿ ಉಳಿದಿವೆ ಅದರಲ್ಲಿ. ಈ ರೀತಿಯಾಗಿ ನಾವು ಗ್ರೈಂಡ್ ಮಾಡಿಕೊಂಡು ಒಂದು ಗ್ಲಾಸ್ಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಬೇಕಿದ್ದರೆ ಐಸ್ ಕ್ಯೂಬ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿ ಅನಿಸುತ್ತೆ ತಣ್ಣಗೆ ಬೇಕು ಅಂತ ಅನಿಸಿದರೆ. ಆದರೆ ಮಕ್ಕಳಿಗೆ ಕೊಡೋರಾದರೆ ಇದೇ ರೀತಿಯಾಗಿ ನೀವು ಮಾಡಿಕೊಡಿ. ಸೀಸನಲ್ಲಿ ಒಮ್ಮೆ ಆದರೂ ಈ ರೀತಿಯಾಗಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ತಂಪಾಗಿರುತ್ತೆ ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ ಮತ್ತು ಅಷ್ಟೇ ಹೆಲ್ದಿ ಕೂಡ ಹೌದು. ಸಿಗದ ಖುಷಿಗೆ ಆಸೆ ಪಡುವುದು ಮೂರ್ಖತನ, ಸಿಗುವ ಖುಷಿಯಲ್ಲಿ ಬದುಕುವುದೇ ಜೀವನ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತಷ್ಟು ಹೊಸ ರೆಸಿಪಿ ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.